ನಮಸ್ಕಾರ ಕಣ್ರೋ, ಹೆಂಗಿದ್ದೀರಾ? ಮತ್ತೆ ಬಂದೀವಿ ಇವತ್ತು. ಇದು ಸ್ಪೆಷಲ್ ನ್ಯೂಸ್ ಜೊತೆ. ಹೋದ್ಸಲ ಇಂಟರ್ನ್ಯಾಷನಲ್ ನ್ಯೂಸ್ ತಂದಿದ್ನಲ್ಲ, ಇವತ್ತು ಪಕ್ಕಾ ಲೋಕಲ್ ನ್ಯೂಸು. ನಿಮ್ಗೆಲ್ಲ ಗೊತ್ತುಂಟಲ್ಲ, ಮನೆಯಲ್ಲಿ ಮೀನ್ ಸಾರು ಹವ ಜಾಸ್ತಿ ಆಗದೆ, ಹಂಗೆ ಊರು ಬದಿ ಎಲೆಕ್ಷನ್ ಹವಾನೂ ಜಾಸ್ತಿ ಆಗದೆ. ಹೊಸ ಹೊಸ ಜನ ಎಲೆಕ್ಷನ್ಗೆ ನಿಲ್ತಾವ್ರೆ. ಊರೆಲ್ಲ ಫುಲ್ ಚೇಂಜ್ ಮಾಡಿಬಿಡ್ತೀವಿ ಅಂತ ಡಂಗುರ ಸಾರಿಸ್ಕೊಂಡು ಫಸ್ಟ್ ಟೈಮ್ ನಮ್ಮೂರಿಂದ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಕೆ ಹೆಸರು ಕೊಟ್ಟವ್ರೆ ನಮ್ಮ ಊರು ಬದಿ ಮನುಷ್ಯ. ಯಾರು ಹೇಳಿ? ಮೇಕೆ ಮಂಜ ಅವರು. ಅವ್ರಿವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಬಂದವ್ರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ಹಾಕಿ ವೆಲ್ಕಮ್ ಮಾಡಿ. ವೆಲ್ಕಮ್ ಮೇಕೆ ಮಂಜ, ವೆಲ್ಕಮ್. ನಿಮಗೆ ನಮ್ಮ ತಿಮ್ಮನ್ ಸ್ಟುಡಿಯೋದಲ್ಲಿ ವೆಲ್ಕಮ್. ಅಲೇ ಥ್ಯಾಂಕ್ಸ್ ಕಣೋ ತಿಮ್ಮ, ನಂಗೂ ಫುಲ್ ಖುಷಿ ಆಗ್ತುಂಟು. ಫಸ್ಟ್ ಟೈಮ್ ಟಿವಿ ಮೇಲೆ ಬಂದೀವನಲ್ಲ ಮೇ. ಹೌದು, ಯಾರಿಗೂ ಗೊತ್ತಿಲ್ಲ ಹೇಳ್ತೀವಿ. ಇವ್ರಿಗೆ ಮೇಕೆ ಮಂಜ ಅಂತ ಹೆಸರು ಬಂದಿದ್ದು ನೋಡಿದ್ರಲ್ಲ, ಪ್ರತಿ ಸಲ ಎಂಡ್ಗೆ ಮೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಊರ್ ಬದಿ ಮೇಕೆ ಮಂಜ ಅಂತ ಕರೀತ್ರು. ಹೌದಲ್ರಿ? ಹೂ ಕಣೋ, ಎಲ್ಲ ಊರ್ ಬದಿ ಹಂಗೆ ಕರೀತ್ರು ನಂಗೆ ಮೇ. ಹಾಗೆ ಮೇಕೆ ಮಂಜ, ನಾ ಕೇಳಬೇಕಂತಿದ್ದೆ, ಈ ಸಡನ್ಲಿ ಎಲೆಕ್ಷನ್ ನಿಂತ್ಕೊಳಕ್ ಅನ್ಸ್ ಹೆಂಗ್ ಬಂತು? ಯಾವ ದೇವ್ರು ಬಂದು ಹೇಳ್ಬಿಟ್ಟ ನಿಮ್ಗೆ? ಅದಕ್ಕೂ ಒಂದು ಫ್ಲ್ಯಾಶ್ ಬ್ಯಾಕ್ ಉಂಟು. ನಾನು ಒಂದು ನೈಟ್ ಕ್ವಾರ್ಟರ್ ಹಾಕೊಂಡು ಹೊಯ್ತಿರ್ಬೇಕಿದ್ರೆ ಮನೆ ಹತ್ರ ಗಟಾರಲ್ಲಿ ಬಿದ್ಕೊಬಿಟ್ಟೆ ಮೇ. ಓ, ಅಂದ್ರೆ ಗಟಾರ ಸರಿ ಮಾಡೋಕೆ ಎಲೆಕ್ಷನ್ ನಿಂತೀರಿ? ಇಲ್ಲ ಮಾರ್ರೆ, ಅಲ್ಲಿ ಲೈಟ್ ಇರ್ಲಿಲ್ಲ ಕಂಬಕ್ಕೆ, ಅದಕ್ಕೆ ಬಿದ್ದೆ. ಇಲ್ಲ ನಾ ಎಷ್ಟು ಕುಡ್ಕ ಬಂದ್ರು ಗಟಾರಲ್ಲಂತೂ ಬೀಳುದಿಲ್ಲಾಗಿದೆ. ಮಾರನೇ ದಿನ KBO ಸಮ್ಮ ಬೈದ್ಕ ಬಂದೆ. ಆಫೀಸರ್ ಹೇಳ್ತಾ, ನೀನೇನಾ MLA MP ನಿನ್ನ ಮಾತು ಕೇಳೋಕೆ? ಅದಕ್ಕೆ ಅವನಿಗೆ ತೋರಿಸ್ದೆ. ಈ ಸಲ MP ನಾನೇ, ಅದಕ್ಕೆ ಅಕ್ಕ ಬರ್ತೆ ಅಂತೇಳಿ ಚಾಲೆಂಜ್ ಹಾಕ ಬಂದೀವ್ನಿ. ಅದಕ್ಕೆ ನಿಂತೀವ್ ನಾನು ಮೇ. ಅಂದ್ರೆ ಊರ್ ಬದಿ ಎಲ್ಲ ನೈಟ್ ಓಡಾಡೋಕೆ ಜನರಿಗೆ ಅಜ್ಜಂಗೆ ಲೈಟ್ ಹಾಕ್ಸೋ ಒಳ್ಳೆ ಬುದ್ಧಿಯಿಂದ ಎಲೆಕ್ಷನ್ಗೆ ನಿಂತೀರಿ ಅಂದಾಯ್ತು. ಊರು ಬದಿ ಜನರಿಗೆ ಯಾಕ ಲೈಟ್? ನಮ್ಮನೆ ಮುಂದೆ ಹಾಕಿದ್ರೆ ಸಾಕ. ನಾನಂಗೆ ಮತ್ತೆ ಊರು ಬದಿ ಜನರೆಲ್ಲ ಊರು ಬದಿ ಲೈಟ್ ತಗೊಬಂದು ಬಲ್ಬ್ ತಗೊಬಂದು ಹಾಕತ್ರಲ್ಲ, ನಾ ಎಂತ ಹಾಕ್ಲಾ? ಏನ್ ಮಾರಾಯವ, ಪಬ್ಲಿಸಿಟಿಗೆ ಕರೆದ್ರೆ ಉಲ್ಟಾ ತಾನೇ ಹಲ್ಕಟ್ ಪ್ರಚಾರ ಮಾಡ್ತಾವನೆ. ನಂಗಂತೂ ನಮ್ಮನೆ ಮುಂದಂತೂ ಬೇಕೇ ಬೇಕು ನೋಡು, ಅಷ್ಟೇ ಮೇ. ಗೊತ್ತಾಯ್ತು ಮಾರ್ರೆ, ಒಬ್ಬರಿಂದ ಎಲ್ರಿಗೂ ಲಾಭ ಮಾಡೋ ಪ್ಲಾನ್ ನಿಮ್ದು. ಊರ್ ಬದಿ ಜನ ಸ್ವಲ್ಪ ಪ್ರಶ್ನೆ ಕೇಳಾರೆ, ನಿಮ್ಗೆ ಓಟ್ ಹಾಕ್ಬೇಕಲ್ಲ, ಅದಕ್ಕೆ ಗೆದ್ಕ ಬಂದ್ರೆ ಏನೇನ್ ಮಾಡ್ತೀರಿ ಅಂತ ಕೇಳುವ. ಆಯ್ತಾ? ಅದಕ್ಕೆ ಪ್ರಾಮಾಣಿಕವಾಗಿ ಆನ್ಸರ್ ಹೇಳಿ. ರಿಯಲ್ ಆನ್ಸರ್ ಇರ್ಬೇಕು ಮತ್ತೆ. ಏ ರಾಹುಲ, ಪ್ರಶ್ನೆ ತಗೋಬಾರಪ್ಪ. ಮೊದಲನೇ ಪ್ರಶ್ನೆ, 4ನೇ ಕ್ರಾಸಲ್ಲಿರೋ ಚಾಡಿ ಹೇಳ್ತಾರಲ್ಲ ಆ ಆಂಟಿದು, ಅದು ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗದೆ ಅಂತೆ, ಕಡಿಮೆ ಮಾಡ್ತಾರ ಕೇಳ್ತಾವಳೆ. ಅದು ಬೇರೆ ಕೇಳುವುದುಂಟಾ? ಆರಾಮಾಗಿ ಕಡಿಮೆ ಮಾಡ್ತೀವಿ ನಾನು. ನನ್ನ ಹತ್ರ ಒಂದು ಪ್ಲಾನ್ ಉಂಟು ಮೇ. ಅതെಂಗೆ? ಅಯ್ಯ, ಊರ್ ಬದಿ ಬಂಗಡೆ ಜಾಸ್ತಿ ಬರ್ತದಲ್ಲ, ಯಾರೋ ಒಬ್ಬ ಮಷಿನ್ ಮಾಡಿದ್ನಲ್ಲ, ಬಟಾಟೆ ಹಾಕಿದ್ರೆ ಚಿನ್ನ ಬರ್ತದಂತೇಳಿ. ಹಂಗೆ ನಾನು ಒಂದು ಮಷಿನ್ ಮಾಡ್ತೀವ್ನಿ. ಒಂದು ಕಡೆಯಿಂದ ಬಂಗಡೆ ಹಾಕಿದ್ರೆ ಮತ್ತೊಂದು ಕಡೆಯಿಂದ ಗ್ಯಾಸ್ ಬರ್ತದೆ. ಅದೆಲ್ಲ ಗ್ಯಾಸ್ ತಗೊಂಡು ಗ್ಯಾಸ್ ರೇಟ್ ಕಮ್ಮಿ ಮಾಡ್ಬಿಡೋದು ಅಲ್ಲ ಮೇ. ಅಲ್ಲ, ಹಿಂಗಾಗೋದಿದ್ರೆ ಮಷೀನ್ ಎಂತಕ್ಕೆ? ಪಾನ್ ಶಾಪ್ ಬಿಡಿ ಮಾರವ ಭಾವ ಇದಾನಲ್ಲ, ಅವನಿಗೆ ಮೀನ್ ತಿನ್ನಿಸ್ಬಿಟ್ರೆ ಸಾಕು, ಫುಲ್ ಡೇ ಗ್ಯಾಸೇ ಸಿಗ್ತದೆ, ಮತ್ತೇನೂ ಸಿಗುದಿಲ್ಲ. ಆಯ್ತು ಬಿಡಿ, ಗ್ಯಾಸ್ ಸಿಲಿಂಡರ್ ಲೆಕ್ಕ ಗ್ಯಾಸಲ್ಲೇ ಹೋಗ್ಬಿಡ್ತು. ಈಗ ಎರಡನೇ ಪ್ರಶ್ನೆ ಕೇಳಿರೋದು ನಮ್ಮ ಸ್ಟುಡಿಯೋ ಮುಂದ್ಗಡೆ ಇದಾನಲ್ಲ ಆ ಕಿರಾಣಿ ಅಂಗಡಿ ಅವ. ಅವನು ಕೇಳ್ತಾನೆ, ಕಿರಾಣಿ ಸಾಮಾನು ರೇಟ್ ಕೂಡ ಜಾಸ್ತಿ ಆಗದೆ, ಕಡಿಮೆ ಮಾಡಿಸ್ತಾರ ಎಂತ? ಕಿರಾಣಿ ಸಾಮಾನು ಕಡಿಮೆ ಮಾಡಿಸೋದಾ? ಅಲ್ಲ, ಊರ್ ಬದಿ ರೈತರೆಲ್ಲ ಅವ್ರೆ, ರೈತರು ಬೇಕಲ್ಲ. ಅದೇನು ಅಜ್ಜಿ ಬಂದ್ಕೊಂಡಲ್ಲೇನು ಹೊಲ ಹೋಯ್ತದೇನಾ? ಇಲ್ಲ ಅಲ್ಲ. ಮತ್ತೆ ರೈತರೆಲ್ಲ ಕೆಲಸ ಮಾಡೋರೆಲ್ಲ ಬೆಂಗಳೂರು ಹೋಗ್ಕೊಂಡು ಸೆಟ್ಲ್ ಆಗ್ತವ್ರೆ. ಅದ್ಕಾಗೆ ಕಿರಾಣಿ ರೇಟ್ ಜಾಸ್ತಿ ಆಗ್ತದೆ. ಏನು ಮಾಡೋಕ್ಕಾಗ್ತದೆ ಹೇಳ? ಏನಾದರೂ ಮಾಡೋಕ್ಕಾಗ್ತದ? ಅಷ್ಟಾದರೂ ವಟಾಣಿ ಕಡಲೆಬೇಳೆ ರೇಟು ಸ್ವಲ್ಪ ಕಡಿಮೆ ಮಾಡಿಸುವ. ಅದು ಕ್ವಾರ್ಟರ್ ಸೈಡ್ಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಇರಬೇಕಲ್ಲ ಏನಾದರೂ ಮೇ. ಇದು ಗೆದ್ಕ ಬಂದು ಜನಪ್ರತಿನಿಧಿ ಆದ್ಮೇಲೆ ಕ್ವಾರ್ಟರ್ ಅದು ಇದು ಮಾತಾಡೋ ತಪ್ಪನ್ಸಲ್ಲ ನಿಮ್ಗೆ? ಅದು ಹೆಂಗೆ ಬಿಡೋಕ್ಕಾಗ್ತದ ಮರ್ಯ? ಅಲ್ಲ, ಊರು ಬದಿಯೆಲ್ಲ ಕ್ವಾರ್ಟರ್ ಮತ್ತೆ ಸೀರೆ ಕೊಟ್ಕೊಂಡು ನಾವೆಂತ ಕುಡಿದೇ ಇರ್ತಾರ ಅನ್ಕೊಂಡ್ಯಾ ನೀನು? ನಾವು ಕೊಡುಕ್ರೆಯಾ ಅಂಥವ್ರಿಗೆ ಅಲ್ಲ ಓಟ್ ಬೀಳುವುದೀಗಲ್ಲ ಮೇ. ಅದು ಒಂದು ಲೆಕ್ಕಕ್ಕೆ ಸರಿ ಹೇಳ್ತವ್ರಿ ಬಿಡಿ. ಹಂಗೆಯ ಇದು ರಸ್ತೆ ಬದಿ ಹೊಂಡ ಎಲ್ಲ ಸರಿ ಮಾಡ್ತಾರ ಅಂತ ಎಲ್ಲ ನಮಸ್ ಕೇಳಾನೆ. ಅದು ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಬಂದಿದ್ನಲ್ಲ ಅವ, ಅದಕ್ಕಾಗಿ ಅವನು ಕೇಳಾನೆ, ಕಾರ್ ಓಡಿಸೋಕೆ ರಸ್ತೆ ಬದಿ ಹೊಂಡ ಸರಿ ಮಾಡ್ತಾರ? ನೋಡು ತಮ್ಮ, ಅರೆ ಸಾರಿ ತಿಮ್ಮ, ಆ ಬನ್ಮಸ್ಕಂಗೆ ಹೇಳು, ನಮ್ಮೂರು ಜನರಿಗೆ ರೋಡ್ ಮೇಲೆ ಹೊಂಡ ಇಲ್ಲ ಅಂದ್ರೆ ಕಾರ್ ಓಡ್ಸೋಕೆ ಬರುದಿಲ್ಲ ಹೇಳು. ರೋಡ್ ಮೇಲೆ ಹೊಂಡ ಇದ್ರೆ ಮಾತ್ರ ಸರಿಯಾಗಿ ಕಾರ್ ಓಡಿಸ್ತರು, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕಂಬಕ್ಕೆ ಹೋಗಿ ಜಪ್ಕ ಬಿಡ್ತರು. ಗೊತ್ತಲ್ಲ ನಿಂಗೆ. ಅವನು ಈ ಕಡೆ ಎಲ್ಲ ಬಂದ್ರೆ ಸ್ವಲ್ಪ ರಾಕೆಟ್ ತಗೋಬರಕ್ಕೆ ಹೇಳು.
ಇಲ್ಲೆಲ್ಲ ರಾಕೆಟೇ ನಡೆಯೋದೇನ. ಇದು ಮೇಕೆ ಮಂಜ ಹೇಳೋನು ಹೇಳೋ ಅವನಿಗೆ, ಮೇಕೆ ಮಂಜ ಆಯ್ತಾ. ಮೇ ನೀವು ಸರಿ ಹೇಳ್ತೀವ್ರಿ ಬಿಡಿ. ನಮ್ಮ ಜನಕ್ಕೆ ಹೊಂಡ ಇದ್ರು ಕೇಳಲ್ಲ, ಹೊಂಡ ಇಲ್ಲದೆ ಇದ್ರು ತಾನೇ ಹೊಂಡ ಮಾಡ್ತಾ ಹೋಗ್ತರು. ಅಂಥದ್ರಲ್ಲಿ ಜನ ಏನು ಮಾಡೋರು, ನೀವೇನು ಮಾಡೋರು ಅಲ್ಲ. ನಮ್ಮೂರ ಬದಿಯೆಲ್ಲ ಕಾರೆಲ್ಲ ಜಾಸ್ತಿ ನಡೆಯೋದಿಲ್ಲ ಬಿಡಿ. ರಾಕೆಟ್ ಕಡಿಮೆ ಮಾತಾಡೋಕಿಲ್ಲ. ನಮ್ಮ ಅಜ್ಜಿಗೆ ರಾಕೆಟ್ ಹಚ್ಚೇ ಬಿಡುವ ಅನ್ಕೊಂಡಿನಿ. ಲಾಸ್ಟ್ ಒಂದು ಪ್ರಶ್ನೆ ಉಂಟು. ನಿಮ್ಮ ಹೆಸರು ಮೇಕೆ ಮಂಜ ಇದ್ರು ವೋಟಿಂಗ್ ಚಿಹ್ನೆ ಯಾಕೆ ಬಾಂಗಡೆ ಇಟ್ಟಿರಿ? ನೋಡತಿಮ್ಮ, ಎಲೆಕ್ಷನ್ ಎಲ್ಲ ಬರ್ತದೆ ಹೋಗ್ತದೆ. 5 ವರ್ಷಕ್ಕೆ 6 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಬಂದೇ ಬರ್ತದಲ್ಲ. ಬಾಂಗಡೆ ಯಾವಾಗ್ಲೂ ಇರ್ತದೆ ಈ ಕಡೆ. ಕರಾವಳಿ ಜನರಿಗೆಲ್ಲ ಗೊತ್ತುಂಟಲ್ಲ, ಬಾಂಗಡೆ ಇಲ್ದೆ ಜನರ ಮನೇಲಿ ಸಾರಾಗುದಿಲ್ಲ ಮರ್ಯ. ಎಷ್ಟ್ ದಿನ ಅಂತೇಳಿ ಬಾಂಗಡೆ ಬಿಟ್ಟಿರ್ತೆ ನೀನು. ಅದಕ್ಕೆ ಆ ಚುನಾವಣೆ ಚಿಹ್ನೆ ಬಾಂಗಡೆ ಇಟ್ಟಿವ್ನಿ ನಾನು. ಕರಾವಳಿ ಜನ ಬಾಂಗಡೆ ತಗೊಂಡು ಬಾನ್ಗಡಿ ಮಾಡದೇ ಇರುವುದಿಲ್ಲ ಆಯ್ತಾ. ಅದಕ್ಕೆ ನಮ್ಮ ಪಾರ್ಟಿ ಸ್ಲೋಗನ್ ಕೂಡ ಅಂತದೆಯಾ, ಎಂತದ್ ಹೇಳು, ಎಲೆಕ್ಷನ್ ಈಸ್ ಫಿಕ್ಷನು, ಬಾಂಗಡೆ ಈಸ್ ಇಮೋಷನ್ನು. ಹೌದಲ್ಲ? ನಿಮ್ನ ಸರಿ ಹೇಳ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ಮೇ ಎಂತ ಮಸ್ತ್ ಸ್ಲೋಗನ್ ಮಾಡಾನಲ್ಲ. ಮಾಡಿದಕ್ಕೆ ಸ್ವಲ್ಪ ಚಪ್ಪಾಳೆ ಹಾಕ್ರಿ ನೀವು ನೋಡೋರೆಲ್ಲ. ಹಂಗೆ ಎಲೆಕ್ಷನ್ ಬರ್ತಾ ಇದೆ, ಸ್ವಲ್ಪ ಯೋಚನೆ ಮಾಡಿ ವೋಟ್ ಹಾಕಿ ಆಯ್ತಾ. ನಮ್ಮ ಮೇಕೆ ಮಂಜ ನೋಡಿ ಹೆಂಗೆ ಮಸ್ತ್ ಸ್ಲೋಗನ್ ಎಲ್ಲ ಮಾಡ್ಕೊ ಬಂದವನೆ. ಸ್ವಲ್ಪ ಉದ್ಧಾರ ಮಾಡ್ತಾನೆ ಅಂತೇಳಿ ಅನ್ಸಿದ್ರೆ ಇವನಿಗೆ ವೋಟ್ ಹಾಕಿ ಆಯ್ತಾ. ಮಾಡಿದ್ರು ಮಾಡ್ದ, ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ. ಹಿಂಗೆ ಮತ್ತೆ ಸಿಗುವ ನ್ಯೂಸ್ ತಗೊಂಡು. ಅಲ್ಲಿ ತನಕ ಚಾನಲ್ ನೋಡ್ತಾ ಇರಿ ಕಣ್ಬಿಟ್ಕೊಂಡು. ಮತ್ತು ಇಂಟ್ರೆಸ್ಟಿಂಗ್ ಜನ ಬರ್ತಾವ್ರೆ ಆಯ್ತಾ. ಇವತ್ತು ನನ್ನ ಪ್ರಚಾರ ಕೇಳಕ್ ಬಂದಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸು. ಹಂಗೆ ಆಟೋಗ್ರಾಫ್ ಹೋಗ್ತಾ ಕೊಡ್ತಾ ಇವ್ನಿ, ತಗೊಂಡೋಗಿ ಆಯ್ತಾ. ಬಾಯ್ ಬಾಯ್, ಮತ್ತೆ ಸಿಗುವ. ಮತ್ತೆ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕೋಕ್ ಬರ್ರಿ ನೆನಪಿಂದ. ವೋಟ್ ಹಾಕದೇ ಇರ್ಬಿಡಿ ಆಯ್ತಾ. ಸಿಗುವ 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 ಮೇ ಸಿಗುವ ಮತ್ತೆ ಬರುವ. ಹಂಗೆ ಬರ್ತೀನಿ ಮತ್ತೆ ಆ ಕಡೆನು. ಹಾ, ಅಲ್ಲಿ ತನಕ ಗೊತ್ತಲ್ಲ, ನಗು ನಗುತ್ತಾ ನಲಿ ಮಾಡರ್ನ್ ಮಾನುಲಿ.